ಮತ್ತೆ ಶುರುವಾಗುತ್ತಾ ಉಗ್ರರ ಭೇಟೆ. ರಾಷ್ಟ್ರ ರಾಜಧಾನಿಯಲ್ಲಿ ಅತಿದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ್ದ ಸಂಚು ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ತಪ್ಪಿದಂತಾಗಿದೆ. 300 ಕೆಜಿ ಆರ್ಡಿಎಕ್ಸ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದು 2 ವೈದ್ಯರು ಸೇರಿ 5 ಬಂಧಿಸಲಾಗಿದೆ. ಇಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರೂ ಕೂಡ ದೆಹಲಿಯಲ್ಲಿ ಸ್ಫೋಟದ ಶಬ್ದ ಎಲ್ಲರ ನಿದ್ದೆ ಕಸಿದುಕೊಂಡಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಸದ್ದು ಕೇಳಿಸೋದಕ್ಕೂ ಮುಂಚೆ ಪೊಲೀಸರು ಉಗ್ರ ಚಟುವಟಿಕೆಯನ್ನ ಭೇದಿಸಿದ್ರು. 300 ಕೆಜಿ ಆರ್ಡಿಎಕ್ಸ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ರು. ರಾಷ್ಟ್ರ ರಾಜಧಾನಿ ದೆಹಲಿಯ ಸಮೀಪದಲ್ಲೇ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಭಯೋತ್ಪಾದಕ ಜಾಲವನ್ನ ಭೇದಿಸಿದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲಿ ಬೃಹತ್ ಸ್ಫೋಟಕ ಸಾಗಾಣೆ ಸಂಬಂಧ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ಡಾಕ್ಟರ್ ಮುಜಮಿಲ್ ಶಕೀಲ್ ಮನೆಯಲ್ಲಿ 300 ಕೆಜಿಗೂ ಹೆಚ್ಚು ಆರ್ಡಿಎಕ್ಸ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. 330 ಕೆಜಿ ಆರ್ಡಿಎಕ್ಸ್, AK-47 ಜೊತೆಗೆ 1 ಪಿಸ್ತೂಲ್ ಮತ್ತು 3 ಮ್ಯಾಗಜಿನ್, 20 ಟೈಮರ್ಗಳು, ಅಮೋನಿಯಂ ನೈಟ್ರೇಟ್, ವಾಕಿ ಟಾಕಿ ಸೆಟ್ ವಶಕ್ಕೆ ಪಡೆಯಲಾಗಿತ್ತು. ಗುಜರಾತ್ನಲ್ಲೂ ಭಯೋತ್ಪಾದನಾ ಚಟುವಟಿಕೆ ಪತ್ತೆ. ಇತ್ತ ಗುಜರಾತ್ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳವು ಗಾಂಧಿನಗರ ಬಳಿಯ ಅದಲಾಜ್ ಪಟ್ಟಣದಲ್ಲಿ ಸೈಬರ್ ವಂಚಕರ ತಂಡದ 5 ಬಂಧಿಸಲಾಗಿದೆ. ಪಾಕಿಸ್ತಾನ ಮೂಲದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗೆ 10 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲು ಸಹಾಯ ಮಾಡಿದ ಆರೋಪದ ಮೇಲೆ ಗುಜರಾತ್ನ ಸೂರತ್ನ ನಿವಾಸಿಯನ್ನ ಯುಪಿ ಡಾಕ್ಟರ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸೈಯದ್ ಬಳಿ 3 ಹ್ಯಾಂಡ್ಗನ್, 2 ಆಸ್ಟ್ರಿಯನ್ ನಿರ್ಮಿತ ಗ್ಲಾಕ್ ಪಿಸ್ತೂಲ್ ಮತ್ತು ಇಟಾಲಿಯನ್ ನಿರ್ಮಿತ ಬೆರೆಟ್ಟಾ ಮತ್ತು ಈ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಮದ್ದು ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲಾಕರ್ನಲ್ಲಿ ಪತ್ತೆಯಾಯಿತು ರೈಫಲ್ ಮತ್ತು ಮದ್ದುಗುಂಡು. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ತನಿಖೆ ವೇಳೆ ಕಾಲೇಜಿನಲ್ಲಿ ಅಕ್ಟೋಬರ್ವರೆಗೆ ಕೆಲಸ ಮಾಡಿಕೊಂಡಿದ್ದ ಆದಿಲ್ ರಾಥರ್ ಎಂಬಾತನ ಲಾಕರ್ನಲ್ಲಿ ಅಸಾಲ್ಟ್ ರೈಫಲ್ ಮತ್ತು ಮದ್ದು ಗುಂಡುಗಳು ಪತ್ತೆಯಾಗಿವೆ. ಇದಿಷ್ಟು ಸೋಮವಾರ ಒಂದೇ ದಿನ ನಡೆದಂತಹ ಬೆಳವಣಿಗೆಗಳು. ದೆಹಲಿ ಪ್ರಕರಣಕ್ಕೂ ಮುನ್ನ ಪೊಲೀಸರು ಗುಪ್ತಚರ ಇಲಾಖೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ್ರು. ಸಂಜೆ ದೆಹಲಿಯಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ಬೆನ್ನಲ್ಲೇ ಕರ್ನಾಟಕ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದಲ್ಲಿ ಪುಲ್ವಾಮಾ ನಂಟಿರುವ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಗೊಂಡ HR-26 CE 7674 ನೋಂದಣಿಯ I-20 ಕಾರು ಮೊಹಮ್ಮದ್ ಸಲ್ಮಾನ್ ಅನ್ನೋರ ಹೆಸರಿನಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು ಅಂತ ತಿಳಿದು ಬಂದಿದೆ. ಗುರುಗ್ರಾಮದ ಶಾಂತಿನಗರ ನಿವಾಸಿ ಸಲ್ಮಾನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವರು ಕಾರನ್ನ ಸುಮಾರು 1.5 ವರ್ಷದ ಹಿಂದೆ ದೆಹಲಿಯ ಓಕ್ಲಾ ನಿವಾಸಿ ದೇವಂದರ್ ಅವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ 9 ಮಂದಿ ಅಮಾಯಕರ ಜೀವ ತೆಗೆದ ಪ್ರಕರಣದ ಪ್ರಮುಖ ರೂವಾರಿ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋ ಅನುಮಾನ ಪೊಲೀಸ್ ಅಧಿಕಾರಿಗಳಿಗೆ ಮೂಡಿದೆ. ಉಮರ್ ಆತ್ಮಾಹುತಿ ದಾಳಿಕೋರನಾಗಿ ಬಂದು ಪೈಶಾಚಿಕ ಕೃತ್ಯ ನಡೆಸಿರುವ ಶಂಕೆಯಿದೆ. ಸದ್ಯ ತನಿಖಾ ತಂಡಗಳು ಉಮರ್ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಸದ್ಯ ಉಮರ್ ತಾಯಿ ಸೇರಿದಂತೆ ಕುಟುಂಬಸ್ಥರ ವಿಚಾರಣೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಈಗಾಗಲೇ ಉಮರ್ ತಾಯಿ ಹಾಗೂ ಸಹೋದರರಿಬ್ಬರ ವಿಚಾರಣೆಯನ್ನ ಮಾಡಿ ಡಾಕ್ಟರ್ ಉಮರ್ ಮೊಹಮ್ಮದ್ DNA ಟೆಸ್ಟ್ಗೂ ರವಾನೆ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಪ್ರತಿ ಹೆಜ್ಜೆಯ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಘಟನೆ ನಡೆದ ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಲಾಗುತ್ತಿದೆ. ಈವರೆಗೆ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಪರಿಶೀಲಿಸಲಾಗಿದೆ. ಬದರಾಪುರ್ನಿಂದ ಮಸೀದಿವರೆಗೆ ಎಲ್ಲಾ ಸಿಸಿಟಿವಿ ಚೆಕ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕೃತ್ಯಕ್ಕೆ ಬಳಸಿದ್ದ ಕಾರಿನ ಜಾಡು ಹಿಡಿದು ಹೊರಟಿರುವ ಪೊಲೀಸರಿಗೆ ಕೆಲವು ಮಹತ್ವದ ಮಾಹಿತಿಗಳು ಲಭ್ಯವಾಗಿದೆ. HR-26 CE 7674 ನಂಬರ್ ಪ್ಲೇಟ್ ಹೊಂದಿರುವ I-20 ಕಾರನ್ನ ಕೃತ್ಯಕ್ಕೆ ಬಳಸಲಾಗಿದೆ. ಕಾರಿನ ಮೂಲ ಮಾಲೀಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರಿನ ಮೂಲ ಮಾಲೀಕನ ಹೆಸರು ಮೊಹಮ್ಮದ್ ಸಲ್ಮಾನ್. ಈ ಸಲ್ಮಾನ್ ತನ್ನ I-20 ಕಾರನ್ನ ಆಮೀರ್ಗೆ ನೀಡಿದ್ದ. ಸಲ್ಮಾನ್ನಿಂದ ಆಮೀರ್ ಕಾರು ಖರೀದಿ ಮಾಡಿರೋದಾಗಿ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ನಂತರ ಆಮೀರ್ನಿಂದ
ತಾರೀಖೆ I-20 ಕಾರು ಹಸ್ತಾಂತರವಾಗಿದೆ. ಮೊನ್ನೆ ರಾತ್ರಿ ಕಾಶ್ಮೀರದಲ್ಲಿ ತಾರೀಖ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅದಕ್ಕೂ ಮೊದಲೇ ಕಾರು ಹಸ್ತಾಂತರವಾಗಿದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ತಾರೀಖ್ ಬಳಗಿದ್ದ ಕಾರನ್ನ ಡಾಕ್ಟರ್ ಉಮರ್ ಮೊಹಮ್ಮದ್ ಪಡೆದು ಸೂಸೈಡ್ ಬಾಂಬರ್ ಆಗಿ ಬಂದಿರುವ ಅನುಮಾನ ಈಗ ಮೂಡಿದೆ. ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್ ಅನ್ನೋರು ಫರೀದಾಬಾದ್ನಲ್ಲಿ ಸ್ಫೋಟಕ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದು, ಇವರಿಬ್ಬರಿಗೂ ಜೈಷ್ ಸಂಘಟನೆ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಈ ಇಬ್ಬರ ಸಹಚರ ಡಾಕ್ಟರ್ ಉಮರ್ ಮೊಹಮ್ಮದ್ ಎನ್ನಲಾಗುತ್ತಿದೆ. ಯಾರೇನೇ ಕೊಟ್ರೂ ಅದನ್ನ ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ, ಬಡ್ಡಿ ಸಮೇತ ವಾಪಸ್ ಕೊಟ್ಟೇ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯ ವಾಕ್ಯ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇತರ ದೇಶಗಳು ಪ್ರೀತಿ ಕೊಟ್ಟರೂ ಅಷ್ಟೇ, ದ್ವೇಷ ಕೊಟ್ಟರೂ ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದು ಭಾರತದ ವಿರುದ್ಧ ಸದಾ ಕತ್ತಿ ಬಸೆಯುವ ಉಗ್ರರಿಗೂ ಗೊತ್ತಾಗಿದೆ. ಭಾರತದ ಮೇಲೆ ಪ್ರತಿಯೊಂದು ದಾಳಿಗೂ ಅವರು ಪ್ರತಿದಾಳಿ ನಡೆಸಿದ್ದಾರೆ. ಅದಕ್ಕೆ ಉರಿ ಅಟ್ಯಾಕ್, ಸರ್ಜಿಕಲ್ ಸ್ಟ್ರೈಕ್, ಇತ್ತೀಚಿನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಳೇ ಸಾಕ್ಷಿ. ನವೆಂಬರ್ 10ರಂದು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಭವಿಸಿರುವ ಸ್ಫೋಟದ ಪ್ರಕರಣದಲ್ಲಿ ಏನಾದ್ರೂ ಉಗ್ರರ ಕೈವಾಡ ಇದೆ ಅನ್ನೋದು ಖಾತ್ರಿಯಾದ್ರೆ ಭಾರತ ಸಿಡಿದೇಳೋದು ಗ್ಯಾರಂಟಿ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮತ್ತೆ ಭಾರತವನ್ನ ಕೆಣಕಿದ್ರೆ ಸುಮ್ಮನಿರೋದಿಲ್ಲ ಅಂತ ಖಡಾಖಂಡಿತವಾಗಿ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ಶ್ರೀನಗರದ ಬಾದಾಮಿ ಬಾಗ್ ಕಂಟೋನ್ಮೆಂಟ್ನಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರನ್ನು ಭಯೋತ್ಪಾದನೆ ವಿರುದ್ಧ ಭಾರತವು ಇಲ್ಲಿಯವರೆಗೆ ಕೈಗೊಂಡ ಅತಿದೊಡ್ಡ ಕಾರ್ಯಾಚರಣೆಯಂತ ಬಣ್ಣಿಸಿದ್ದರು. ಯಾವುದೇ ದಾಳಿಗೆ ಭಾರತವು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಬೆದರಿಕೆಗಳು ಅಥವಾ ರಾಜತಾಂತ್ರಿಕೆಯಿಂದ ಹಿಂದೆ ಸರಿಯುವುದಿಲ್ಲ ಅಂತ ದೃಢವಾಗಿ ಹೇಳಿದ್ದಾರೆ. ಪಾಕಿಸ್ತಾನವು ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ಕೊಡುವುದರಿಂದ ತೀವ್ರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಶಾಂತಿ ಮತ್ತು ಮಾತುಕತೆಗಳು ಭಯೋತ್ಪಾದನೆಯೊಂದಿಗೆ ಸಹಬಾಳ್ವೆ ನಡೆಸಲು ಸಾಧ್ಯವಿಲ್ಲ ಅಂತ ಅವರು ಸರ್ಕಾರದ ನಿಲುವನ್ನ ಪುನರುಚ್ಚರಿಸಿದ್ದರು. ಭಯೋತ್ಪಾದನೆಯ ವಿರುದ್ಧದ ಈ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಈ ದೇಶದ ಜನರಿದ್ದಾರೆ ಅಂತ ಅವರು ಹೇಳಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಇದೀಗ ಈ ಪೈಶಾಚಿಕ ಕೃತ್ಯಕ್ಕೆ ಭಾರತ ಸೇಡು ತೀರಿಸಿಕೊಳ್ಳದೇ ಇರದು. ಮತ್ತೆ ಉಗ್ರರ ಬೇಟೆ ಶುರುವಾದರೂ ಅಚ್ಚರಿಯಿಲ್ಲ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.